ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ, ಭಾಗ 25. ಇಂದು ಊರಿನ ಜಾತ್ರೆ. ದುರ್ಗವ್ವ, ಎದ್ದೇಳು ಮೇಲೆ, ಇವತ್ತು ಹಬ್ಬ ಕಣೆ. ನಿನ್ನ ಸ್ನೇಹಿತರು ಬರ್ತಾರೆ ಅಂದಲ್ಲ, ಅವರಿಗೆ ಫೋನ್ ಮಾಡು. ನಿಮ್ಮ ಅಪ್ಪ ಅಮ್ಮನೂ ಅವರಿಗೂ ಒಂದು ಫೋನ್ ಮಾಡು. ನೀನು ಹೀಗೆ ಮಲಗಿದ್ರೆ ಕೆಲಸ ಯಾರು ಮಾಡ್ತಾರೆ, ನನಗೆ ಸಹಾಯ ಮಾಡು ಎಂದು ಒಂದೇ ಸಮನೆ ಕರೆಯುತ್ತಿದ್ದಾರೆ ಗೌರಮ್ಮ. ಅವರಾಗಲೇ ಆ್ಯಕ್ಟಿವ್ ಮೂಡ್ಗೆ ಬಂದಿದ್ದಾರೆ. ಆದರೆ 2 ದಿನ ಕೆಲಸ ಮಾಡಿದ ಧೃತಿ 3ನೇ ದಿನಕ್ಕೆ ಇನ್ನೂ ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ. ಹಾಂ ಅಜ್ಜಿ, ಒಂದು ಲೋಟ ಸ್ಟ್ರಾಂಗ್ ಟೀ ಎಂದು ರಾಗ ತೆಗೆಯುತ್ತಾ ಬಂದಳು ಅಡಿಗೆ ಮನೆಗೆ. ಅದಾಗಲೇ ಅಡಿಗೆಯ ಮನೆ ಘಮ್ ಎನ್ನುತ್ತಿದೆ. ನೀನು ಇಷ್ಟೊಂದು ಆಲಸ್ಯ ಮಾಡಬೇಡ, ಮೊದಲು ಸ್ನಾನ ಮಾಡ್ಬಾ, ದೇವರ ಪೂಜೆ ಮುಗಿಸು. ನಾನು ಸೀರೆ ಉಡಿಸ್ಬೇಕಲ್ವ, ನಿಂಗೆ ಟೈಮ್ ಆಗುತ್ತೆ. ನಿನ್ನ ಫ್ರೆಂಡ್ಸ್ಗೂ ಸೀರೆ ಉಡಿಯೋಕೆ ಹೇಳಬೇಕಾಗಿತ್ತು ಎಂದರು. ಅವಳ ಕೈಗೆ ಟೀ ಲೋಟವಿಟ್ಟು, ಅವರೆಲ್ಲ ಬರೋದೇ ಹೆಚ್ಚು, ಸೀರೆ ಬೇರೆ ಉಡ್ತಾರಾ? ಅಪ್ಪಂಗೆ ಫೋನ್ ಮಾಡ್ತೀನಿ ಇರು ಎಂದು ತನ್ನ ಫೋನ್ ತೆಗೆದು ಕರೆ ಮಾಡಿದಳು. ಹಲೋ ಅಪ್ಪ, ಹೊರಟಿದ್ದೀರಾ? ಆವಾಗಲೇ ಟೈಮ್ ಆಯಿತು, ಬೇಗ ಬನ್ನಿ. ಅತಿ ಉತ್ಸಾಹ ತುಂಬಿದ ಧ್ವನಿ ಅವಳದ್ದು. ನಾನು ಯಾವಾಗ ಬರ್ತೀನಿ ಅಂದೆ ಧೃತಿ, ಬರೋಕೆ ಟ್ರೈ ಮಾಡ್ತೀನಿ ಎಂದಿದ್ದು, ಬಟ್ ಆಗಲಿಲ್ಲ ಎಂದರು ಅವಳನ್ನು ಓಲೈಸುವ ಧ್ವನಿಯಲ್ಲಿ. ಅಪ್ಪ, ನೀವು ಬರ್ತೀರಾ ಅಂತ ಎಲ್ಲ ಹೇಳಿದ್ದೀನಿ, ಪ್ಲೀಸ್ ಬನ್ನಿ ಅಪ್ಪ ಎಂದು ರಿಕ್ವೆಸ್ಟ್ ಮಾಡಿದಳು. ಸಾರಿ ಕಣೋ, ಆಗಲಿಲ್ಲ ಎಂದವರಿಗೆ ಸರಿಪಾ, ನಿಮ್ಮಿಷ್ಟ ಎಂದು ಕರೆ ತುಂಡರಿಸಿದಳು. ಇರಲಿ ಬಿಡು ದುರ್ಗವ್ವ, ಇಷ್ಟು ದಿನ ಇಲ್ಲದೆ ಇದ್ದವರು ಇವಾಗ ಬರ್ತೀನಿ ಅಂದರು ಅಂದರೆ ಅವರಿಗೂ ಆಸೆ ಇತ್ತೇನೋ. ಪಾಪ, ಅವ್ರಿಗೆ ಕೆಲಸ ಅಲ್ವಾ, ಹೋಗು ಸ್ನಾನ ಮಾಡಿ ಬಾ ಎಂದು ಒಂದೆರಡು ಸಮಾಧಾನ ಮಾತನಾಡಿ ಕಳುಹಿಸಿದರು ಗೌರಮ್ಮ. ನನ್ನ ಲೈಫ್ ಪೂರ್ತಿ ಇದೇ ಆಯಿತು ಎಂದು ಗೊನಗಿಕೊಂಡೇ ಸಪ್ಪೆ ಮುಖ ಮಾಡಿ ಸ್ನಾನಕ್ಕೆ ಹೊರಟಳು. ಯಾಕಮ್ಮಮ್ಮ ಅವಳು ಆ ಥರ ಹೋದಳು? ಹಬ್ಬದ ದಿನಾನ ಹೀಗೆ ಇರ್ತಾಳ ಎನ್ನುತ್ತಾ ಕೆಳಗೆ ಬಂದ ರಜತ್. ಅವರಪ್ಪ ಬರ್ತೀನಿ ಅಂದ್ಬಿಟ್ಟು ಬರಲ್ಲ ಅನ್ನಂತೆ, ಅದಕ್ಕೆ ನೀನು ಬೇಗ ತಯಾರಾಗು, ಬೇಗ ಹೋಗುವ ಎಂದವರು ಅವನಿಗೂ ಒಂದು ಕಪ್ ಟೀ ಕೊಟ್ಟರು. ಸರಿ ಅಮ್ಮಮ್ಮ ಎಂದವ ತಾನು ತಯಾರಾಗಲು ಹೋದವ ಮರಳಿ ಮತ್ತೆ ಬಂದ. ಅಜ್ಜಿ, ನೀವು ತಪ್ಪು ತಿಳಿಯಲ್ಲ ಅಂದರೆ ಈ ಸೀರೆನ ಅವಳಿಗೆ ಉಡಿಸ್ತೀರಾ ಪ್ಲೀಸ್? ಇದು ನಮ್ಮಮ್ಮನ ಸೀರೆ ಎಂದು ಒಂದು ಕವರ್ ಕೈಗಿಟ್ಟ. ಸರಿನಪ್ಪ, ನಿನ್ನಿಷ್ಟ ಎಂದು ಅವನ ಮುಖ ಸವರಿದರು. ಅಜ್ಜಿ ಬೇಗ ಬಾ ಎಂದು ರೂಮಿನಿಂದ ಕೂಗುತ್ತಿದ್ದಾಳೆ ಧೃತಿ. ಪೂಜೆ ಮುಗಿಸಿ ಪೆಟಿಕೋಟ್ ಜಾಕೆಟ್ ಹಾಕಿಕೊಂಡು ಕೂತಿದ್ದಾಳೆ. ಸೀರೆ ಉಡಿಸಲು ಕೂಗುತ್ತಿದ್ದಾಳೆ. ಬಂದೇ ಇರೆ ಎಂದವರು ರಜತ್ ಕೊಟ್ಟ ಸೀರೆ ಹಿಡಿದು ಹೋದರು. ಇದ್ಯಾವುದಜ್ಜಿ ಸೀರೆ? ನಾನು 3 ತಂದಿದ್ದೀನಲ್ಲ, ಅದರಲ್ಲೇ ಒಂದು ಉಡಿಸಿ ಎಂದವಳ ಮಾತು ತೆಗೆದು ಹಾಕಿ ರಜತ್ ಕೊಟ್ಟ ಸೀರೆಯನ್ನೇ ಉಡಿಸಿ ತಾವು ಸ್ಥಾನಕ್ಕೆ ಹೊರಟರು. ಅವಳು ರೂಮ್ನಿಂದ ಹೊರಬರುವುದಕ್ಕೂ ರಜತ್ ತಯಾರಾಗಿ ಮೇಲಿನಿಂದ ಬರುವುದಕ್ಕೂ ಸರಿಹೋಯಿತು. ಅವರ ಅಮ್ಮನ ಸೀರೆಯಲ್ಲಿ ದೇವತೆ ಹಾಗೆ ಕಾಣುತ್ತಿದ್ದವಳ ನೋಡುತ್ತಾ ಮೈಮರೆತ. ಅವಳ ಕಣ್ಣುಗಳು ಅವನನ್ನೇ ಆಯಸ್ಕಾಂತದಂತೆ ಸೆಳೆದವು. ಸೀರೆಯುಟ್ಟ ನವಿಲೇನು ದೃಷ್ಟಿಯಾಗಬಹುದು ಏನೋ, ಕನ್ನಡಿನೇ ಬೇಡವೇ, ನಾನು ಕನ್ನಡಿಯಾಗುವೆ ಎಂದು ಮನದಲ್ಲೇ ಗೊನಗಿಕೊಂಡ. ನಮ್ಮ ಹುಡುಗನೂ ಏನು ಕಮ್ಮಿ ಇಲ್ಲ, ಅವನು ಶರ್ಟ್ ಮೇಲೆ ಜಾಕೆಟ್ ಹಾಕಿ ಮಿಂಚುತ್ತಿದ್ದಾನೆ. ಕಣ್ಣು ಹೊಡೆಯಾಕ ಮೊನ್ನೆ ಕಲತಾನಿ, ನೀನ ಹೇಳಲ್ಲ ಮಗನ, ನಿನ್ನ ನೋಡಿ ಸುಮ್ಮನಂಗಿರಲಿ, ನಿನ್ನ ನೋಡಿ ಸುಮ್ಮನಂಗಿರಲಿ. ಅದೇಕೋ ಈ ಹಾಡು ಬರಬೇಕೆ ಅವಳಿಗೆ? ನಾನ್ಯಾಕೆ ಕಳೆದೋದೆ, ತುತು ಬಿಡ್ತು ಎಂದು ತನ್ನಲ್ಲೇ ಅಂದುಕೊಂಡಳು. ಏನಯ್ಯ ಈ ಥರ ಬಟ್ಟೆ ಹಾಕಿದ್ಯಾ? ಸ್ವಲ್ಪ ಚೆನ್ನಾಗಿರೋ ಬಟ್ಟೆನೇ ಇಲ್ವಾ ನಿನ್ನ ಬಳಿ? ಹಬ್ಬಕ್ಕೆ ಅಂತ ಬಟ್ಟೆನೇ ಹಾಕೋದು ಎಂದು ಅವಳು ಬಾಯ್ಬಿಟ್ಟ ಮೇಲೆ ನಮ್ಮವ್ವ ಇಹಕ್ಕೆ ಮರಳಿದ್ದು. ಏನು, ನಾನು ಹೋಗಿ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬಂದರೆ ನನ್ನ ಮದುವೆ ಆಗ್ತೀಯಾ ಎಂದವ ಅವಳ ನಡು ಬಳಸಿ ಬಳಿಗೆ ಎಳೆದುಕೊಂಡ. ಅವನ ಹಠಾಚ್ಚರಿಗೆ ಹುಡುಗಿಯ ಹೃದಯ ಬಡಿತ ಏರಿದೆ. ಬಿಡು ನನ್ನ ಎಂದು ಅವಳು ಕೊಸರಾಡಿದ ಮೇಲೆ ಅವಳ ಬಿಟ್ಟವ ಒಮ್ಮೆ ಹಿಂದಲೇ ಕೆದರಿಕೊಂಡ. ಅಷ್ಟರಲ್ಲೇ ಬಾಗಿಲು ಬಡಿದ ಶಬ್ದಕ್ಕೆ ಬಾಗಿಲ ಬಳಿ ಓಡಿದಳು. ಅಪ್ಪ ಎಂಬ ಅವಳ ಚಿತ್ತಾರಕ್ಕೆ ರಜತ್ ಬಾಗಿಲೆಡೆ ಇಣಿಕಿದ. ಅಜ್ಜಿ ಹೊರಗೆ ಬಂದರು. ಮಿಸ್ಸು ಸೋ ಮಚ್ ಅಮ್ಮ ಎಂದವಳು ಅವರಿಬ್ಬರ ತೆಕ್ಕೆಗೆ ಬಿದ್ದಳು. ಆಗಷ್ಟೇ ಹಚ್ಚಿಕೊಂಡಿದ್ದ ಮೇಕಪ್ ಅವಳ ಕಣ್ಣೀರಿಗೆ ಕರಗಿತು. ಅಯ್ಯೋ ಹುಚ್ಚಿ, ಸರ್ಪ್ರೈಸ್ ಕೊಡೋಣ ಅಂತ ಬಂದರೆ ಈಗ ಅಳೋದು ಎಂದವರು ಅವಳ ಹಣೆಗೆ ಮುತ್ತಿಟ್ಟರು. ಅವಳಮ್ಮ ಬಾಚಿ ತಬ್ಬಿ ತಾವೂ ಒಂದಿಷ್ಟು ಕಣ್ಣೀರು ಸುರಿಸಿದರು. ಧೃತಿ ಅವರನ್ನು ಒಳಗೆ ಕರೆಯಮ್ಮ ಎಂದು ಬಂದರು ಗೌರಮ್ಮ. ಬನ್ನಿ ಕೂತ್ಕೊಳ್ಳಿ ಎಂದು ಅವರನ್ನು ಕೂರಿಸಿ ಅಡಿಗೆ ಮನೆಗೆ ಹೋದರೆ ರಜತ್ತನ್ನು ನೋಡಿದ ರಾಜಶೇಖರ್ ಮುಗುಳ್ನಕ್ಕವರು. ಇವರಾರಮ್ಮ ಎಂದು ಪ್ರಶ್ನೆ ಕೇಳಿದ ತನ್ನ ತಾಯಿಗೆ. ನನ್ನ ಲಚ್ಚರಮ್ಮ, ಇಲ್ಲೇ ಬಾಡಿಗೆಗಿದ್ದಾರೆ ಎಂದು ಪರಿಚಯಿಸಿ ತಾನು ಅವರಿಗಾಗಿ ತಂದ ಬಟ್ಟೆಗಳನ್ನು ತರಲು ರೂಮಿಗೆ ಓಡಿದಳು.
ಕೂತ್ಕೊಳ್ಳಪ್ಪ, ಯಾಕೆ ನಿಂತೇ ಇದೀಯಾ ಎಂದವರಿಗೆ ನಿರಾಕರಿಸಿ ಧೃತಿಯ ಆಜ್ಞೆಯನ್ನು ಪಾಲಿಸಲು ಬಟ್ಟೆ ಬದಿಸಲು ಮೇಲ್ಗಡೆ ನಡೆದ. ಧೃತಿ, ನಿನ್ನ ತಾಯಿ ಹೆಸರೇನು? ನನಗೆ ಮರೆತೇ ಹೋಯಿತು ಎಂದು ಅಜ್ಜಿ ಅಡಿಗೆ ಮನೆಯಿಂದಲೇ ಕೇಳಿದಳು. ನನ್ನ ಹೆಸರು ಈಶ್ವರಿ ಎಂದು ಅವರೇ ಪರಿಚಯ ಮಾಡಿಕೊಂಡು ಬಟ್ಟೆ ಬದಿಸಲು ರೂಮ್ ಹೊಕ್ಕರು. ಎಲ್ಲ ತಯಾರಿ ಆಗಿತ್ತು. ಸಮಯ ಆದಾಗಲೇ 9 ಗಂಟೆ. ಮನೆ ಹೊರಗೆ ಬರುವ ವೇಳೆಗೆ ಮನೆಯ ಮುಂದೆ 5 ಬೈಕ್ ನಿಂತವು, ಜೊತೆಗೆ ಒಂದು ಕಾರ್. ರಜತ್ ತಯಾರಿಯಾಗಿ ಕೆಳಗಡೆ ಬಂದ. ಅಲ್ಲಿದ್ದ ವಿಕಾಸ್ ನೋಡಿ ಅವನ ಮುಖದಲ್ಲಿದ್ದ ನಗು ಮಾಯವಾಗಿ ಕೋಪ ಆವರಿಸಿತ್ತು. ಆದರೆ ಧೃತಿ ಅವನ ಹೊಸ ಅವತಾರಕ್ಕೆ ಫೀದಾ. ಟೀ ಶರ್ಟ್ ಮೇಲೆ ಜೀನ್ಸ್ ಜಾಕೆಟ್ ಹಾಕಿದ್ದಾನೆ. ಅವಳೇ ಕೊಡಿಸಿದ ಬಟ್ಟೆ. ಅವಳಿಗೂ ಅದೇ ಆಸೆ ಇತ್ತೇನೋ, ಆದರೆ ಮುಖದಲ್ಲಿದ್ದ ಮಾತ್ರ ನಗುವಿನ ಕೊರತೆ. ಜಾಕೆಟ್ ಮಾತ್ರ ಎಲ್ಲೂ ಬಿಡಲ್ಲ ಇವಯ್ಯ ಎಂದುಕೊಂಡೇ ತನ್ನ ಸ್ನೇಹಿತರ ಬಳಿ ಓಡಿದಳು. ಅನಿತಾ, ಹರ್ಷ, ಲಾವಣ್ಯ, ನಿರಂಜನ್, ಸಂಧ್ಯಾ, ಪರೀಕ್ಷಿತ್, ಸಹನಾ, ಧನು, ಧೃತಿ, ಯತಿ, ಮನು. ಆದರೆ ಒಂಟಿಯಾಗಿ ಬಂದದ್ದು ವಿಕಾಸ್. ಆದರವ ಕಾರಿನಲ್ಲಿ ಬಂದಿದ್ದ ತನ್ನ ಅಪ್ಪನ ಜೊತೆ. ನಮ್ಮ ಧೃತಿಗೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋದನ್ನೇ ಮರೆತಿರುವ ಹಾಗಿದೆ. ವಿಕಾಸ್, ಬಾರಪ್ಪ, ಚೆನ್ನಾಗಿದೆಯಾ ಎಂದು ಅವನ ತಲೆ ಸೆರವಿದರು ರಾಜಶೇಖರ್. ಹೂಮವ, ಚೆನ್ನಾಗಿದ್ದೀನಿ ಎಂದವ ಅತ್ತೆ ಮಾವ ಇಬ್ಬರ ಕಾಲಿಗೆ ನಮಸ್ಕರಿಸಿದ. ಮಾವ ಅಂತೆ, ಆವಾಗಲೇ ಮದುವೆ ಆಗಿರೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾರೆ ಎಂದು ತಾನು ಮಿನಿಸ್ಟರ್ ಕಾಲಿಗೆಳೆದಳು. ಅವಳನ್ನು ಈ ಅವತಾರದಲ್ಲಿ ನೋಡಿದ ವಿಕಾಸ್ ಮಾತ್ರ ಮನದಲ್ಲೇ ಮಂಡಿಗೆ ತಿನ್ನುತ್ತಿದ್ದ. ಸರಿ ಬನ್ನಿ ಹೋಗೋಣ, ಸಮಯ ಆಗುತ್ತೆ ಎಂದು ಗೌರಮ್ಮ ಕರೆದ ಮೇಲೆ ಎಲ್ಲರೂ ದೇವಸ್ಥಾನದ ಕಡೆ ನಡೆದರು. ಅಮ್ಮಮ್ಮ ಬನ್ನಿ, ನಿಮ್ಮನ್ನು ಬೈಕ್ನಲ್ಲಿ ಬಿಡ್ತೀನಿ, ನಡೆಯೋಕ್ಕಾಗಲ್ಲ, ದೂರ ಇದೆ ಎಂದು ರಜತ್ ಹೇಳಿದ. ದೇವರ ಕಾರ್ಯಕ್ಕೆ ನಡೆಯುತ್ತೆ ಎಂದು ಅವರು ನಡೆದರು. ಹಿಂದೆ ಬರುತ್ತಿದ್ದ ವಿಕಾಸ್ ಒಮ್ಮೊಮ್ಮೆ ಅವಳ ಕೈ ಸೋಕಿಸಿ ಖುಷಿ ಪಡುತ್ತಿದ್ದರೆ ನೋಡಿದ ರಜತ್ ಮಾತ್ರ ಹೊಟ್ಟೆಗೆ ಬೆಂಕಿ ಹಾಕಿಕೊಂಡಿದ್ದ. ಇದರಿಂದ ಇರಿಸು ಮುರಿಸು ಆದರೂ ತನ್ನ ಅಪ್ಪ ಮಾವ ಇರುವಾಗ ಸುಮ್ಮನೆ ಯಾಕೆ ಎಂದು ಹೇಗೋ ಸಹಿಸಿಕೊಳ್ಳುತ್ತಿದ್ದಾಳೆ. ಇದೇ ನೋಡಿ ನಮ್ಮೂರ್ತೇರು ಎಂದು ನಿಟ್ಟುಸಿರು ಬಿಟ್ಟು ಹೇಳಿದರು ಗೌರಮ್ಮ. ವಾವ್ ಎಂಬ ಪದವೊಂದು ಎಲ್ಲರ ಬಾಯಿಂದ ಬಂದಿತು. ಸುಮಾರು 15-20 ಅಡಿ ಉದ್ದದ ರಥ, ಸುತ್ತಲೂ ವಿವಿಧ ಬಟ್ಟೆ ಹಾರಗಳಿಂದ ಸಿಂಗರಿಸಲ್ಪಟ್ಟಿದೆ. ಸಾವಿರಾರು ಜನ ಸೇರಿದ್ದಾರೆ. ದೊಡ್ಡದಾದ ಜಾಯಿಂಟ್ ವೀಲ್, ಕಾರ್ ರೇಸ್, ಐಸಿ, ಪಾನಿಪುರಿ, ವಿವಿಧ ಅಂಗಡಿಗಳು. ಅಬ್ಬಬ್ಬಾ, ನೋಡುಗರ ಕಣ್ಣಿಗೆ ಹಬ್ಬ. ಹುಷಾರು, ಯಾರು ಎಲ್ಲೇ ತಪ್ಪಿಸಿಕೊಂಡರೂ ನಮ್ಮ ಮನೆಗೆ ಹೋಗಿ ಎಂದು ಗೌರಮ್ಮ ಈಶ್ವರಿಯನ್ನು ಕರೆದುಕೊಂಡು ದೇವಸ್ಥಾನದ ಒಳಗೆ ನಡೆದರು. ಗಂಡು ಮಕ್ಕಳು ಜೊತೆಯಾದರೆ ಹೆಣ್ಣು ಮಕ್ಕಳು ಒಂದೊಂದು ಗುಂಪು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಸೆಲ್ಫಿ ಕ್ವೀನ್ ಸಹನಾ ಸೆಲ್ಫಿ ತೆಗೆದಿದ್ದು. ಅದೆಷ್ಟೇ ಬೇಡವೆಂದರೂ ಅವರ ಹುಡುಗರ ಹತ್ತಿರ ಪಾನಿಪುರಿ ದಂಡು ಕಟ್ಟಿಸಿದರು. ಜಾಯಿಂಟ್ ವೀಲ್ನಲ್ಲಿ ಕುಳಿತು ಸುತ್ತು ಹಾಕಿದರು. ಅದೊಮ್ಮೆ ಧೃತಿಯೆಡೆ ಬಂದ ಪಟಾಕಿಯನ್ನು ಕಿಡಿಯನ್ನು ಸದ್ದಿಲ್ಲದೆ ತಡೆದ ಅವಳನ್ನು ಗಂಟೆಯಿಂದ ಹಿಂಬಾಲಿಸುತ್ತಿದ್ದ ಮುಸುಕುದಾರೆ. ಇದ್ಯಾವುದರ ಅರಿವಿದಳು ಖುಷಿಯಿಂದ ಸುತ್ತುತ್ತಾಳೆ. ಧೃತಿ, ನೀನ್ಯಾರೋ ಕರೀತಿದ್ದಾರೆ ಎಂದು ನಿಖಿಲ್ ಧೃತಿ ಕೈ ಹಿಡಿದು ಎಳೆದುಕೊಂಡು ಹೋದ. ಯಾರದು ಎಂಬ ಧೃತಿ ಮುಂದೆ ಮುಸುಕುದಾರೆಯೊಬ್ಬ ನಿಂತಿದ್ದ. ಹಾಯ್ ಮಂಕುತಿಮ್ಮಿ ಎಂದವನ ಮಾತಿಗೆ ಕಣ್ಣರಳಿಸಿ ನೋಡಿದಳು. ನಾನ್ ಕಣೆ ನಿನ್ನ ಲಡ್ಡು ಮಾಮ ಎಂದ ಮತ್ತೆ ಅವನೇ. ಮಾಮ ಎಂದು ಒಮ್ಮೆ ಹೆಜ್ಜೆ ಮುಂದೆ ಇಡುವುದರೊಳಗೆ ನಿನಗೆ ನಾನು ಬೇಕು ಅನ್ನೋದಾದರೆ ಈ ಜಾತ್ರೆ ಮುಗಿಯೋರದಲ್ಲಿ ನನ್ನ ಹುಡುಕು ಎಂದವ ಜನರ ಮಧ್ಯ ಸೇರಿದ. ಅವನ ಉದ್ದೇಶವೇನಿತ್ತೋ? ಮಾಮ ಎಂದವಳೆ ಜನರನ್ನು ಲೆಕ್ಕಿಸದೆ ಅವನನ್ನು ಹುಡುಕಲು ಹೊರಟಳು. ಹುಡುಕುವ ಅವಸರದಲ್ಲಿ ಯಾರಿಗೋ ಗುದ್ದಿದಳು. ನಿನಗೆ ಕಣ್ಕಾಣಲ್ವಾ ಎಂದು ಬೈದರು ಗಿರಿಜಾ. ಯಾಕೆ, ನಾನೇನು ಮಾಡಿದೆ ಎಂದಳು. ತನ್ನ ಸೀರೆಯನ್ನು ನೋಡಿಕೊಂಡಳು. ಪೂರ್ತಿ ಅರಿಶಿಣವಾಗಿತ್ತು. ಗಿರಿ, ಏನೇ ಮಾಡಿದೆ ನೀನು ಎಂದಳು. ಅಷ್ಟೇ, ಒರೆಸಿದರೆ ಮತ್ತೆ ಹೆಚ್ಚಾಗುತ್ತಲೇ ಇದೆ. ಅಯ್ಯೋ, ಇದೇನಾಯಿತು? ಇಷ್ಟು ಚಂದದ ಸೀರೆ ಉಟ್ಟಿದ್ದೆ. ಬಾ, ಅಲ್ಲಿ ಚೇಂಜ್ ಮಾಡು, ಮನೆಗೆ ಹೋಗು, ಬರುವ ಹೊತ್ತಿಗೆ ಟೈಮ್ ಆಗುತ್ತೆ ಎಂದು ಧೃತಿ ಕರೆದುಕೊಂಡು ಅಲ್ಲೇ ಇದ್ದ ಒಂದು ರೂಮ್ ಹೊಕ್ಕಳು ಗಿರಿಜಾ. ನಿನ್ನ ಸೀರೆ ಬಿಚ್ಚಿಕೊಡು, ನಾನೇ ಹೋಗಿ ಬೇರೆ ತರ್ತೀನಿ ಎಂದವಳ ಮಾತಿಗೆ ಒಪ್ಪಿ ತಾನು ಉಟ್ಟ ಸೀರೆ ಬಿಚ್ಚಿ ಗಿರಿಜಾಳ ಕೈಗಿಟ್ಟಳು ಧೃತಿ. ಸೀರೆ ತೆಗೆದುಕೊಂಡವಳು ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ನಡೆದಳು. ಸುಮಾರು 20 ನಿಮಿಷ ಕಳೆದರೂ ಯಾರೂ ಅತ್ತ ಸುಳಿಯಲಿಲ್ಲ. ಸೀರೆ ಸಂಭಾಳಿಸಲಾಗದು ಎಂದು ಫೋನ್ ರಜತ್ ಕೈ ನೀಡಿದ್ದಾಳೆ. ಇನ್ನೇನು ಮಾಡುವುದು ಎಂದಾಗ ಡೋರ್ ಬಡಿದ ಸದ್ದಾಯಿತು. ಮೆಲ್ಲನೆ ತೆಗೆದು ಇಣಿಕಿದೊಳಗೆ ಜೀವ ಬಂದಂತಾಯಿತು. ಅಲ್ಲಿ ಇದ್ದದ್ದು ರಜತ್. ಅಮ್ಮಮ್ಮ ಎಂದು ಕೂಗುತ್ತಾ ಬಂದವ ಧೃತಿ ಇದ್ದ ಪರಿಸ್ಥಿತಿ ನೋಡಿ ಅವಳಿಗೆ ಬೆನ್ನು ಮಾಡಿ ನಿಂತ. ಏನೇ ಇದು, ಈ ಅವತಾರದಲ್ಲಿ ನಿಂತಿದೆಯಾ ಎಂದ. ಅದು ನನ್ನ ಸೀರೆ ಮೇಲೆ ಅರಿಶಿನ ಬಿತ್ತು, ಅದನ್ನು ತೆಗೆದುಕೊಂಡು ಹೋದ ಗಿರಿ ಇನ್ನೂ ಬಂದಿಲ್ಲ ಎಂದು ನಡೆದ ಘಟನೆ ತಿಳಿಸಿದಳು. ಹೌದಾ, ಅವರೇ ನನ್ನನ್ನು ಅಮ್ಮಮ್ಮ ಕರೀತಾ ಇದ್ದಾರೆ, ಆ ರೂಮ್ಗೆ ಹೋಗು, ತುಂಬ ಸುಸ್ತಾಗಿರೋ ಹಾಗೆ ಕಾಣ್ತಿದ್ದೀಯಾ ಎಂದು ಕಳಿಸಿದಳು ಎಂದು ಅವನ ಮಾತು ಮುಗಿಯೋ ಮುನ್ನವೇ ಬಾಗಿಲನ್ನು ಜೋರಾಗಿ ಬಡಿಯತೊಡಗಿದರು. ತಗೋ, ಈ ಜಾಕೆಟ್ ಹಾಕೋ, ನಾನು ನೋಡ್ತೀನಿ ಎಂದವ ಬಾಗಿಲು ತೆಗೆದ. ಅಲ್ಲಿ ಇದ್ದದ್ದು ಇಡೀ ಊರಿನ ಜನ. ನೋಡ್ರಿ, ಇಷ್ಟು ದಿನ ಮನೆಯಲ್ಲಿ ನಡೆಸಿದ ಕಳ್ಳಾಟ ಇವಾಗ ದೇವಸ್ಥಾನದ ಬಳಿ ಬಂದಿದೆ ಎಂದು ಬೊಬ್ಬೆ ಹೊಡೆಯಲು ಶುರು ಮಾಡಿದಳು ಗಿರಿಜಾ. ರಜತ್, ಏನಪ್ಪ ಇದು ಎಂದು ಕೇಳಿದರು ಶಿವಣ್ಣ. ಅಷ್ಟರಲ್ಲಿ ಅಲ್ಲಿಗೆ ಧಾವಿಸಿದ ಧೃತಿಯ ಸ್ನೇಹಿತರು ಅವಳ ಪರಿಸ್ಥಿತಿ ಅರಿತು ಅವಳನ್ನು ಸೈಡಿಗೆ ಕರೆದುಕೊಂಡು ಹೋಗಿ ತಮ್ಮ ಬಳಿ ಇದ್ದ ಸೀರೆಯನ್ನು ಉಡಿಸಿದರು. ಧೃತಿ ಈಗ ಮುಜುಗರದ ಮುದ್ದೆ.
ಏನಂತ ಕೇಳ್ತೀರಾ? ನನಗೂ ಇವರ ಮೇಲೆ ಅನುಮಾನ ಇತ್ತು. ಇವರ ಮನೆಗೆ ಬಂದಾಗಿನಿಂದ ಏನೋ ನಡೀತಾ ಇದೆ ಅನ್ನೋ ಗುಮಾನಿ ಇತ್ತು. ಈಗ ಅರ್ಥ ಆಯಿತು ಎಂದು ಅವನ ಕಡೆ ಕೆಂಗನ್ನು ಬೀರಿದ ರಮೇಶ್. ನಿಮಗೆ ಇಷ್ಟ ಬಂದಂತೆ ಏನೇನೋ ಮಾತಾಬಿಡಿ. ಇಲ್ಲಿ ಏನೂ ನಡೆದಿಲ್ಲ. ನಾನು ಈಗಷ್ಟೇ ಬಂದದ್ದು ಎಂದು ರಜತ್ ಸಹ ವಾದ ಕೇಳಿದ. ನೀನು ಈಗ ಬಂದೆ ಸರಿ, ಅವಳ ಮೈ ಮೇಲಿರೋ ಜಾಕೆಟು ಯಾವಾಗ ಬಂತು? ತುರಿ ಬಂತ? ಪ್ರಶ್ನೆ ಊರಿನ ಬಳಿ ಮಹಿಳೆಯಿಂದ. ಅವಳನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ನಾನೇ ಕೊಟ್ಟೆ ಎಂದ. ಗಿರಿ, ನೀನೇ ಅಲ್ವಾ ನನ್ನ ಸೀರೆ ತಗೊಂಡು ಹೋಗಿದ್ದು ಎಂದು ಮೆಲ್ಲಗೆ ಕೇಳಿದಳು ಧೃತಿ. ಹಾಂ, ಯಾವಾಗ? ಅದೆಷ್ಟು ಸುಳ್ಳು ಹೇಳ್ತೀಯೇ ಎಂದವರು ನಟನೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಡೋಂಟ್ ಟಾಕ್ ಅಬೌಟ್ ಹರ್, ಬಿಹೇವ್ ಯುವರ್ ಸೆಲ್ಫ್ ಎಂದು ತನ್ನ ಗೆಳತಿಯ ಪರ ನಿಂತಳು ಲಾವಣ್ಯ. ಅಯ್ಯೋ, ಇಂಗ್ಲೀಷ್ನಲ್ಲಿ ಬೈತಾ? ಕನ್ನಡದಲ್ಲಿ ಹೇಳು ಅಂದ ರಮೇಶ್. ನನ್ನ ಸ್ನೇಹಿತೆ ಅಪರಂಜಿ, ಅದಲ್ಲದೆ ಇವರು ಗುರುಗಳು, ಅವರಿಬ್ಬರ ಸಂಬಂಧ ಕಲ್ಪಿಸಿರತ್ತು ಎಂದು ಉಗಿದಳು ಅನಿತಾ. ಓಹೋ ಮಹಾರಾಣಿ, ನೀವು ನಿಮ್ಮ ಹುಡುಗರ ಜೊತೆನೆ ಬಂದಿದ್ದೀರಾ ಅಲ್ವಾ? ಎಲ್ಲ ಮನೇಲಿ ಗೊತ್ತಿದ್ದೇ ಬಂದಿದ್ದೀರೋ ಎಂದಾಗ ಸುಮ್ಮನಾಗಬೇಕಾಯಿತು ಅವರು. ನೋಡು ಹೆಂಗೆ ಸುಮ್ಮನಾದ್ರು ಮಳ್ಳಿಯರು. ಹಾಗಲಕಾಯಿಗೆ ಬೇವನಕಾಯಿ ಸಾಕ್ಷಿ. ಇವರೇ ನೆಟ್ಟಗಿಲ್ಲ, ಅವಳ ಪರ ಬರ್ತಾರೆ ಎಂದು ವ್ಯಂಗ್ಯವಾಡಿದಳು. ಗಿರಿ, ಸುಮ್ಮನಿರು, ಊರಿನ ಯಜಮಾನರು ಅಂತ ನಾವ್ಯಾಕಿರೋದು ಎಂದು ಗದುರಿದರು ಊರಿನ ಮುಖಂಡ ಶಿವಕುಮಾರ್. ಧೃತಿ ನನ್ನವಳು, ಅವಳನ್ನು ಯಾರಿಗೂ ಬಿಟ್ಟು ಕೊಡಲ್ಲ ಎಂದು ಮುಂದೆ ಬಂದ ವಿಕಾಸ್ ಅವನನ್ನು ಸೈಡಿಗೆ ಕರೆದೊಯ್ದು, ಲೋ ಮಗನೇ, ಇವಳನ್ನು ಮದುವೆ ಆದರೆ ನಮ್ಮ ಪಾಲಿನ ಓಟು ಎಲ್ಲ ಹೋಗುತ್ತೆ, ಸುಮ್ಮನಿರು ಎಂದು ಗದರಿದರು ಮಿನಿಸ್ಟರ್. ಸರ್, ನಿಜವಾಗಿಯೂ ನಮ್ಮ ಮಧ್ಯೆ ಏನೂ ಆಗಿಲ್ಲ ಎಂದು ಬೇಡಿದ ರಜತ್ ಧೃತಿಯ ಮೂರ್ತಿ ನೋಡಲಾಗದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಯಾವಾಗ ಹೊರ ಹೋಗುವನು ಎಂದು ಕಾಯುತ್ತಿದ್ದಳು. ಏನೂ ಆಗಿಲ್ಲ ಅಂದರೆ ನಾವು ಬಂದಾಗ ನೀವಿದ್ದ ಸ್ಥಿತಿ, ಒಂದೇ ಮನೇಲಿದ್ದೀರಾ, ಇದೆಲ್ಲ ನಮ್ಮ ಊರಿಗೆ ಕೆಟ್ಟ ಹೆಸರು. ದನಿ ಎತ್ತಿಂದ ಊರಿನ ಮತ್ತೊಬ್ಬ ಮುಖಂಡ. ಅಜ್ಜ, ನೀವು ನನ್ನ ನಂಬಲ್ವಾ? ಚಿಕ್ಕ ವಯಸ್ಸಿನಿಂದ ಇದೇ ಊರಲ್ಲೇ ನಿಮ್ಮೆಲ್ಲರ ಜೊತೆ ಆಡಿ ಬೆಳೆದಿದ್ದೀನಿ. ನೀವೇ ಕೊಟ್ಟ ಸಂಸ್ಕಾರ ನಾನು ಮರಿತೀನ ಎಂದವಳ ಗಂಟಲು ಕಟ್ಟಿತ್ತು. ಅವಳ ಮಾತಿಗೆ ಹಿರಿಯರು ಸೂಚಿಸುವ ಮೊದಲೇ ಅಪ್ಪ ಅಮ್ಮ ಇಲ್ಲದ ಉಂಡ್ರುಗೋವಿ ಯಾರೂ ಸಂಸ್ಕಾರ ಕೊಟ್ಟರಂತೆ, ಏನಂತೆ ಎಂದು ಮೂತಿ ಮುರಿದಳು ಗಿರಿಜಾ. ಹೇಗಾದರೂ ಮಾಡಿ ಹಗೆ ಸಾಧಿಸಲು ನಿಂತಿದ್ದಳು. ಏನೇ ಧೃತಿ, ನಿನ್ನ ಅವಸ್ಥೆ ಏನೇ ಮಾಡಿಕೊಂಡೆ ಎಂದು ನೆಲದ ಮೇಲೆ ಕುಳಿತು ಅಳತೊಡಗಿದರು ಗೌರಮ್ಮ. ಅವಳ ಅವಸ್ಥೆ ನಿಜಕ್ಕೂ ನೋವು ನೀಡಿತ್ತು ಆ ಜೀವಕ್ಕೆ. ಅವರ ಸಮಕ್ಕೆ ಕುಳಿತು, ಅಜ್ಜಿ, ನಿಂಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ತಪ್ಪು ಮಾಡಿಲ್ಲ ಎಂದಳು. ಅವರ ತಪ್ಪಿದರು ಅಳು ಇನ್ನೂ ಹೆಚ್ಚಾಗಿತ್ತು. ಹೃದಯ ತುಸು ನೋವಾಯಿತು. ಎದೆ ಹಿಡಿದುಕೊಂಡರು. ನೋಡ್ರಿ ನಾಟಕನ ಊರಿನ ಮುಖಂಡ್ರೆ, ಇವರಿಬ್ಬರನ್ನ ಊರಿಂದ ಹೊರಹಾಕಿ, ಎಲ್ಲರಿಗೂ ಒಂದೇ ನ್ಯಾಯ ಎಂದ ರಮೇಶ್. ಇಲ್ಲ, ನಾವು ತಪ್ಪು ಮಾಡಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ ರಜತ್. ಅಷ್ಟರಲ್ಲೇ ಅಲ್ಲಿಗೆ ಧೃತಿ ಅಪ್ಪನ ಆಗಮನವಾಗಿತ್ತು. ಅವರಿಗೆ ಪರಿಸ್ಥಿತಿಯ ಚಿತ್ರಣ ಅಲ್ಲಿ ನೆನೆದವರ ಮಾತಿನಿಂದ ತಿಳಿಯಿತು. ಗುಸುಗುಸು ನಡೆಯುತ್ತಲಿತ್ತು. ಧೃತಿ, ನಿಮ್ಮ ಊರಿನ ಮಗಳು, ಅವಳಿಗೆ ಇಲ್ಲಿಯೇ ಶಿಕ್ಷೆ ಕೊಡಿ. ಅದನ್ನು ಬಿಟ್ಟು ಊರು ಬಿಡಿಸಿದರೆ ಅವಳೇನು ಮಾಡಿದಳು? ಅನಾಥೆ ಅಲ್ವಾ ಎಂದು ರಾಜಶೇಖರ್ ಮಗಳ ಸ್ಥಿತಿಯಲ್ಲೂ ಅವರಿಗೆ ಅವಳು ತನ್ನ ಮಗಳು ಎಂಬುದು ಊರಿನಲ್ಲಿ ತಿಳಿಯಬಾರದೆಂಬ ಸ್ವಾರ್ಥ. ಈಶ್ವರಿ ಕಣ್ಣೀರು ಹಾಕುತ್ತಾ ನಿಂತರು. ಕುಸುಮಾ ಸಹ ಧೃತಿಯ ಸಹಾಯಕ್ಕೆ ನಿಲ್ಲಲಿಲ್ಲ. ಏನೋ ಒಂದು ಮೊದಲು ತೀರ್ಮಾನ ಮಾಡಿ ಅವಳಿಗೆ ಗತಿ ಕಾಣಿಸಿ, ಊರಲ್ಲಿ ಹಬ್ಬ, ನಾವು ಹೋಗಬೇಕು ಎಂದು ಕೂಗಿದರು ಊರಿನ ಜನರು. ಇದಕ್ಕೆ ಪರಿಹಾರ ಎಂದು ಹಿರಿಯ ಶಿವಕುಮಾರ್ ಹೇಳುವ ಮುನ್ನವೇ ಕಲ್ಯಾಣ, ಶಿವಪಾರ್ವತಿಯ ಕಲ್ಯಾಣ ಎನ್ನುತ್ತಾ ಬಂದರು ಗುರುಗಳು. ಅಪರೂಪಕ್ಕೆ ಜಾತ್ರೆಗಷ್ಟೇ ಬರುವ ಗುರುಗಳು ಆಗಮನ ಎಲ್ಲರಿಗೂ ಖುಷಿ ತಂದರೆ ಅವರ ಮಾತು ಧೃತಿ, ರಜತ್, ಧೃತಿಯ ಸ್ನೇಹಿತರು, ಅವರ ಪ್ರೇಮಿಗಳು, ರಾಜಶೇಖರ್ ಶಾಕ್ ನೀಡಿತು. ಈಶ್ವರಿ ಗೌರಮ್ಮನಿಗೆ ಹಾಲು ಕುಡಿಸುವಷ್ಟು ಸಂಭ್ರಮ. ಹೇಗಾದರೂ ಅವಳ ಮದುವೆ ಮುಗಿಸಬೇಕೆಂದ ಹೆಬ್ಬವಿಕೆ. ಏನು ಹೇಳ್ತಿದ್ದೀರಾ ಸ್ವಾಮಿ, ಇವರ ಮದುವೆ ಎಂದು ಕೇಳಿದರು ರಾಜಶೇಖರ್. ಅವರ ಸಾಮ್ರಾಜ್ಯ ತಳಪಾಯ ಧೃತಿ, ಅವಳೇ ಅವರ ದಾಳ. ಒಂದು ಕ್ಷಣ ವಿಚಲಿತವಾದರು. ಅವಳು ಅನಾಥೆ, ಅವನು ಅನಾಥ. ಈ ಅಜ್ಜಿ ಬಿದ್ದು ಹೋಗೋ ಮರ. ಅವರಿಬ್ಬರು ತಪ್ಪು ಮಾಡಿದ್ದಾರೆ, ಮದುವೆಯಾಗಲಿ ಎಂದರು ವ್ಯಂಗ್ಯವಾಗಿ. ರಾಜಶೇಖರ್ ಮುಖಕ್ಕೆ ಹೊಡೆದಂತಾಯಿತು. ಹೌದು ಹೌದು ಎಂದು ಧ್ವನಿಗೂಡಿಸಿದರು ಊರಿ ಜನ. ಅದರಲ್ಲಿ ಅವಳ ಮೇಲಿನ ಕಾಳಜಿ ಇದ್ದವರೇ ಹೆಚ್ಚು. ಅನಾಥ ಜೀವನ ಸರಿ ಹೋಗಲಿ ಎಂದು. ಇಲ್ಲ, ನಾನು ಈ ಮದುವೆ ಒಪ್ಪಲ್ಲ ಎಂದು ಧೈರ್ಯವಾಗಿ ಹೇಳಿದಳು ಧೃತಿ. ಗೌರಮ್ಮ ಹಿಡಿದು ಮತ್ತಷ್ಟು ನರಳಾಡುತ್ತಾ ತೊಡಗಿದರು. ನಾಟಕ ಮಾಡಿದರು ಅವಳನ್ನು ಒಪ್ಪಿಸಬೇಕಾಗಿತ್ತವರು. ಅಜ್ಜಿ ಎಂದು ಅವರ ಬಳಿ ಹೋದಳು. ಅವರು ಅವಳನ್ನು ಹತ್ತಿರ ಬಿಟ್ಟುಕೊಳ್ಳಿಲ್ಲ. ಬಾ ಆಸ್ಪತ್ರೆಗೆ ಹೋಗೋಣ ಎಂದರು. ರಜತ್ ಸಹ ಅವರನ್ನು ಎತ್ತಿಕೊಳ್ಳಲು ನೋಡಿದ. ಇಲ್ಲ, ನನ್ನ ಮೊಮ್ಮಗಳ ಜೀವನ ಹಾಳಾಗುವ ಮುನ್ನವೇ ನಾನೇ ಸಾಯ್ತೀನಿ, ನಾನೆಲ್ಲೂ ಬರಲ್ಲ ಎಂದವರು ಹಠ ಹಿಡಿದರು. ರಜತ್ ಗುಣ ಅರಿತಿದ್ದ ಅವರು ಈ ಸಮಯ ಇಬ್ಬರನ್ನು ಒಂದು ಮಾಡಿದರೆ ಅವರ ಜೀವನ ಸರಿ ಹೋಗುತ್ತೆ, ರಾಜಶೇಖರ್ ಕೈಯಿಂದ ಮುಕ್ತಿ ಸಿಗುತ್ತೆ ಎಂದು ನಂಬಿದ್ದರು. ಅಜ್ಜಿ, ಈ ಟೈಮಲ್ಲಿ ಈ ರೀತಿ ಎಂದು ಅವಳು ಮಾತು ಮುಗಿಯೋ ಮುನ್ನವೇ, ಹೌದು ಗೌರಮ್ಮ, ಆಸೆಯಂತೆ ನೀನು ಅವರನ್ನು ಮದುವೆ ಆಗಲೇಬೇಕು. ಈ ಬಾರಿ ಧ್ವನಿ ಎತ್ತಿದ್ದು ಈಶ್ವರಿ. ಅವರಿಗೆ ವಿಕಾಸ್ ಇಷ್ಟ ಇರಲಿಲ್ಲ. ಹೇಗಾದರೂ ಮಾಡಿ ಮದುವೆ ತಪ್ಪಿಸಬೇಕಾಗಿತ್ತು. ರಜತ್ ಸಹ ಒಳ್ಳೆಯವನೇ ರೀತಿ ಕಂಡಿದ್ದರಿಂದ ಅವನಿಗೆ ಮದುವೆ ಮಾಡಿದರೆ ತಮ್ಮ ಮಗಳು ಖುಷಿಯಾಗಿರುತ್ತಾಳೆಂಬ ಬಯಕೆ. ಇಲ್ಲ,
ಯಾರೇನೇ ಹೇಳಿದರೂ ನಾನು ಮದುವೆಗೆ ಒಪ್ಪಲ್ಲ ಎಂದವಳ ಕೈ ಹಿಡಿದು ಎಳೆದುಕೊಂಡು ಹೋದ ರಜತ್. ಬಿಡಿ ನನ್ನ ಕೈನ, ಎಷ್ಟು ಧೈರ್ಯ ನಿಮಗೆ ಎಂದು ಕೈ ಕೊಸರಿಕೊಂಡಳು. ಅಮ್ಮಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಲ್ವಾ? ಪ್ರೆಷರ್ ಜಾಸ್ತಿ ಆದರೆ ಅವರ ಜೀವಕ್ಕೆ ಅಪಾಯ. ನೀನು ನನಗೆ ಡಿವೋರ್ಸ್ ಬೇಕಾದರೂ ಕೊಡುವಂತೆ, ಆಮೇಲೆ ಸದ್ಯಕ್ಕೆ ಮದುವೆಗೆ ಒಪ್ಪು. ನಿನ್ನ ಅಪ್ಪ ಕೂಡ ಏನೂ ಮಾಡುವಂತೆ ಕಾಣುತ್ತಿಲ್ಲ, ಮಿನಿಸ್ಟರ್ ಕೂಡ ಮುದುರಿಕೊಂಡ ಎಂದ. ನೀವು ಸರಿ ಇಲ್ಲ, ನಾನು ನನ್ನ ಲಡ್ಡು ಮಾಮನ ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ ಎಂದು ಮತ್ತೊಮ್ಮೆ ನುಡಿದಳು. ನಾನು ಸರಿ ಇಲ್ವಾ? ಸರಿ, ನಾನು ಗಂಡಸು, ಹೇಗಾದರೂ ಇರ್ತೀನಿ. ಅಜ್ಜಿ, ಅವರಿಗಾಗಿ ಜೀವ ಬೇಕಾದರೂ ಕೊಡ್ತೀನಿ ಅಂದಿದ್ದೆ, ಇದೊಂದು ಸುಳ್ಳು ಮದುವೆ ಆಗೋಕ್ಕಾಗಲ್ವಾ ಎಂದ. ಅವಳು ಕೆಲ ಸಮಯ ಯೋಚಿಸಿ ಕೊನೆಗೆ, ಸರಿ, ನಾನು ಒಪ್ತೀನಿ. ನನ್ನ ದೇಹದ ಮೇಲೆ ನಿನಗೆ ಯಾವುದೇ ಹಕ್ಕಿರುವುದಿಲ್ಲ ಎಂದು ಷರತ್ತು ಹಾಕಿದಳು. ಅವನ ಮುಖದಲ್ಲಿ ವ್ಯಂಗ್ಯದ ನಗು ಮೂಡಿತ್ತು. ಹೀರೋಗೆ ಹೀರೋಯಿನ್ ಮೇಲೆ ಹಕ್ಕಿಲ್ವಾ? ಮೈ ದಿಲ್ಗಿ ದಡ್ಕನ್ ಎಂದುಕೊಂಡ. ಸರಿ ಎಂದು ಅವರಿದ್ದಲ್ಲೇ ಕರೆತಂದ. ಕಥಾನಾಯಕ ಆಟ ಶುರುವಾಗಿದೆ. ಇವರಿಬ್ಬರು ನೆಪ ಮಾತ್ರ. ನಾನು ಮದುವೆ ಆಗ್ತೀನಿ ಎಂದ ತಕ್ಷಣ ಗೌರಮ್ಮ ಎದ್ದು ಕುಳಿತರೆ ರಾಜಶೇಖರ್ ಹಲ್ಲು ಕಡಿದ. ಗಿರಿಜಾ ರಮೇಶ್ ಮುಖ ನೋಡಿಕೊಂಡರು. ಸರಿ ಬನ್ನಿ, ಶುಭಶ್ಯ ಶೀಘ್ರಂ, ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಎಂದು ಗುರುಗಳು ಅವರಿಬ್ಬರ ಕೈ ಹಿಡಿದು ತಾಯಿ ದುರ್ಗಾಮಾತೆಯ ಮುಂದೆ ನಿಲ್ಲಿಸಿದರು. ತಾಯಿಯ ಕಾಲ ಬಳಿ ಇದ್ದ ತಾಳಿ ತೆಗೆದು ರಜತ್ ಕೈಗಿಟ್ಟರು. ಎಲ್ಲರೂ ಇಲ್ಲಿ ಮೂಕ ವೀಕ್ಷಕರು ಅಷ್ಟೇ, ನಡೆದುವೆಲ್ಲ ಬಿಟ್ಟು ಕಣ್ಬಿಟ್ಟಂತೆ ನೋಡುತ್ತಿದ್ದಾರೆ. ದೇವರು ನಿರ್ಧರಿಸಿದ ಗಳಿಗೆಯಲ್ಲಿ ತನ್ನ ಹೆತ್ತವರ ಎದುರಲ್ಲಿ ಬೇಡದ ಮನಸ್ಥಿತಿಯಲ್ಲಿ, ಪರಿಸ್ಥಿತಿಯ ಒತ್ತಡದಲ್ಲಿ ಧೃತಿ ಕುತ್ತಿಗೆಗೆ 3 ಗಂಟು ಹಾಕಿದ ರಜತ್ ಧೃತಿ ಸತಿಪತಿಗಳಾದರು. ದೇವರ ಮುಂದೆ ಪವಿತ್ರ ಬಂಧನದಲ್ಲಿ ಒಂದಾದರು. ಅಸಲಿಗೆ ಕತೆ ಆಟ ಈಗ ಪ್ರಾರಂಭ. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ.